ಮಾಂಡವಿ ಒಂದು ಕಾಂಪ್ಲೆಕ್ಸ್ ಆಗ್ತಾ ಇದೆ. ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದು ಎಲ್ಲರೂ ಹೆಚ್ಚಿನವರು ಕೇಳಿದ್ದಾರೆ. ನನ್ನ ಹತ್ರ ಸಿಡಿ ಕೂಡ ತೆಗೆದುಕೊಂಡಿದ್ದಾರೆ. ಅದರ ಬಗ್ಗೆ ನಾನು ಮಾಹಿತಿ ಕೇಳಿ ನಮ್ಮ AW ಅಧ್ಯಕ್ಷರಿಗೆ ಪತ್ರ ಕೊಟ್ಟಿದ್ದೆ. ಮತ್ತೆ ನನಗೆ ಉತ್ತರ ಸಿಗಲಿಲ್ಲ. ಏನು ಅವ್ಯವಹಾರ ಆಗಿದೆ, ಅದರಲ್ಲಿ ಅಕ್ರಮ ಆಗಿದೆ, ಸೆಟ್ ಬ್ಯಾಕ್ ಕರೆಕ್ಟ್ ಉಂಟಾ? ಬಿಲ್ಡಿಂಗ್ ಆಗ್ತದೆ, ಅಲ್ಲಿ ಅಕ್ರಮ ಆಗಿದೆ ಅಂತ ಹೇಳ್ಕೊಂಡು ಪಬ್ಲಿಕ್ ನಿಂದ ಬಂದಿದ್ದ ಒಪಿನಿಯನ್ ಅಲ್ಲಿ ನಗರಸಭೆ ಸದಸ್ಯರು ಸೇರಿಸಿದ್ದಾರೆ. ನನ್ನಂತೂ ಅದರ ಗಮನದಲ್ಲೇ ಇಲ್ಲ. ಅದೇ ರೀತಿ ಇನ್ನೊಂದು ಪ್ರೀಮಿಯರ್ ಬಿಲ್ಡಿಂಗ್ಸ್ ಬಗ್ಗೆ ಅದು ನಮ್ಮ ಇಲ್ಲಿಯ ಸ್ವಲ್ಪ ನೆಗ್ಲಿಜೆನ್ಸ್ ಆಗಿ ಹೈಕೋರ್ಟ್ ಹೋಗಿ ಹೈಕೋರ್ಟ್ ನಲ್ಲಿ ಅವರು ಇಂಜೆಕ್ಷನ್ ತಂದಿದ್ದಾರೆ. ಅದ್ರ ಬಗ್ಗೆ ಸಹ ನಮಗೆ ಮಾಹಿತಿ ಇಲ್ಲ. 2 ತಿಂಗಳಾಯ್ತು. ನಾನು ಸಹ ಅದ್ರ ಬಗ್ಗೆ ಪ್ರಾಧಿಕಾರಕ್ಕೆ ಸಹ ಲೆಟರ್ ಕೊಟ್ಟಿದ್ದೇನೆ, ಹಾಗೆ ಇಲ್ಲಿ ಸಹ ಕೊಟ್ಟಿದ್ದೇನೆ. ನಮ್ಮ AW ಕೋರ್ಟ್ ಇದು ಏನಾದ್ರು ಮಾಡ್ತಿದ್ದಾರಾ, ಯಾವ ಸ್ಟೇಜ್ ಅಲ್ಲಿ ಉಂಟಂತ ನಮ್ಮ ಗಮನ ತರಬೇಕು, ಈ ಸಭೆ ಗಮನ ತರಬೇಕು. ಕೋರ್ಟ್ ನಲ್ಲಿ ಏನಾಗಿದೆ, ನೀವು ಅದರ ನಂತರ ಏನ್ ಕೊಟ್ಟಿದ್ರಿ ಅವರಿಗೆ ಡಾಕ್ಯುಮೆಂಟ್ಸ್ ಅದ್ರ ಬಗ್ಗೆ. ಯಾಕಂದ್ರೆ ನೀವು 14 ಉಲ್ಲೇಖವನ್ನು ನನಗೆ ಕೊಟ್ಟಿದ್ರೆ ಆ ಉಲ್ಲೇಖವನ್ನು ಹೈಕೋರ್ಟ್ ಅಡ್ವೊಕೇಟ್ಸ್ ಮುಟ್ಟಿಸಿದ್ದೀರಾ? ಯಾಕಂದ್ರೆ ಅದು ಕೋರ್ಟ್ ನಲ್ಲಿ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ನಾವು ಡೆತ್ ನಲ್ಲಿ ಇಟ್ಕೊಂಡ್ರೆ ಮಾತ್ರ ಕೋರ್ಟ್ ನಲ್ಲಿ ನಮಗೆ ಫೇವರ್ ಆಗುತ್ತೆ. ಇಲ್ಲಿದ್ರೆ ಎಕ್ಸ್ಪರ್ಟ್ ಆಗಿ ಅವರು ಸೈಡ್ ಆಗ್ತಾರೆ. ಇದೊಂದು. ಇನ್ನೊಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಡಗು ಮಾಡಿ ಅಲ್ಲಿ 1, 2, 3 ಪತ್ರ ಹೋಗಿ ಡೆಮೊಲೇಷನ್ ಸಹ ಆಗಿರ್ಬೋದು. ಆರ್ಡರ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದರ ಬಗ್ಗೆ ಸಹ ಮಾಹಿತಿ ಕೊಡ್ಬೇಕು. ಈ 3 ಬಗ್ಗೆ ಕೂಡ ಕುಂದಾಪುರ ಮತ್ತೆ ಕಾರ್ಕಳ ಬಸ್ ಸ್ಟ್ಯಾಂಡ್ ಮೇಲೆ ಯಾತ್ರಿ ನಿವಾಸ ಅಂತ ಅದರ ಬಗ್ಗೆ ಕೋರ್ಟ್ ನಲ್ಲಿ ನಮಗೆ ಫೇವರ್ ಆಗಿದೆ. ಅವರ ಮೇಲೆ ಏನ್ ಆಕ್ಷನ್ ತಗೊಂಡಿದ್ವಿ ಅದರ ಬಗ್ಗೆ ಮಾಹಿತಿ ಕೊಡ್ಬೇಕು. ನಾನು ಲೆಟರ್ ಕೂಡ ಕೊಟ್ಟಿದ್ದೇನೆ. ಇನ್ನೊಂದು ಸಿರಿಬೀಡು ವಾರ್ಡ್ ನಲ್ಲಿ ಗಾಂಧಿ ಭವನ ಅಂತ ಉಂಟು, ಹಳೆ ತಾಲೂಕು ಆಫೀಸ್ ಅಂತ. ಅದು ಎಷ್ಟೋ ವರ್ಷದ 84, 85 ಇಸ್ವಿಯಿಂದ ಲಕ್ಷ್ಮೀನಾರಾಯಣ ಭಜನಾ ಮಂದಿರ ಹತ್ರ ಅವರ ಕಂಟ್ರೋಲ್ ಅಲ್ಲಿ ಸಮುದಾಯ ಅವರೇ ನಡ್ಸ್ಕೊಂಡು ಹೋಗ್ತಾ ಇದ್ರು. ನಾನು ಅದು ಕೆಲವು ಪ್ರೋಗ್ರಾಮಿಗೆಲ್ಲ ಹೋಗಿದ್ದೇನೆ. ಅವರ ಕಂಟ್ರೋಲ್ ಅಲ್ಲೇ ಇತ್ತೀಚೆಗೆ ಒಂದು 10 ವರ್ಷದ ಈಚೆಗೆ ಆ ಕೀಯನ್ನು ತಗೊಂಡು ನಗರಸಭೆಯಲ್ಲಿ ಇತ್ತು. ನಗರಸಭೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ತಾಲೂಕು ಆಫೀಸ್ ಹೇಳಿದ್ರೆ, DC ಆಫೀಸ್ ಅಂತ ಹೇಳಿದ್ರೆ ಕೊಡ್ತಿದ್ರು. ಅದೀಗ ಬೀಳೋ ಪರಿಸ್ಥಿತಿಯಲ್ಲಿ ಉಂಟದೆ. ಈಗ ಇತ್ತೀಚೆಗೆ ಸರ್ಕಾರಿ DC ಆಫೀಸ್ ಅಂತ ಒಬ್ಬರು ಯಾರೋ ಅಧಿಕಾರಿಗಳು ಬಂದು ಅದನ್ನು ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಹುನ್ನಾರ ಮಾಡ್ತಾ ಇದ್ದಾರೆ ನ್ಯೂಸ್ ಬಂದು. ಅದಕ್ಕೆ ಪ್ರತಿಯಾಗಿ ಅವರು ನಮ್ಮ SC ಸಮುದಾಯದವರು ನಮ್ಮದೇ ಭವನ ಅದು ನಮ್ಗೆ ಕೊಡ್ಬೇಕದು, ಅದಕ್ಕೆ ನಮ್ಗೆ ಕೊಡ್ಬೇಕಂತ ಪತ್ರ ಸಹ ಕೊಟ್ಟಿದ್ದಾರೆ. DC ಕೊಟ್ಟಿದ್ದಾರೆ, ತಹಸೀಲ್ದಾರ್ ಕೊಟ್ಟಿದ್ದಾರೆ, ನಮಗೆ ಸಹ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕ್ಲಿಯರ್ ಆಗಿ ನಮಗೆ ಮಾಹಿತಿ ಬೇಕು. ಅದು ಯಾರಿಗೆ ಸರ್ಕಾರಿ ಜಾಗ ಅಂತ 100%. ಎಷ್ಟೋ ವರ್ಷದಿಂದ SC ಸಮುದಾಯದವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಭಜನೆಗಳು, ಕಲ್ಚರಲ್ ಪ್ರೋಗ್ರಾಮ್ ಏನು. ಕೆಲವರಿಗೆ ನಾವು ನಮ್ಮ ರಾಜಕಾರಣಿಗಳು ಸನ್ಮಾನ ಕೂಡ ಮಾಡಿಸಿದ್ದೇವೆ. 74 ನನ್ಗೆ ಗೊತ್ತುಂಟು. ಮಾಂಡವಿ ಬಿಲ್ಡಿಂಗ್ ಏನ್ ಹೇಳಿದ್ರು ಅದರ ಬಗ್ಗೆ ಈಗಾಗಲೇ ನಾವು ಪರಿಶೀಲನೆ ಮಾಡಿದ್ದೇವೆ. ಅದು ಬಿಲ್ಡಿಂಗ್ ಅನುಮೋದಿತ ನಕಾಶೆ ಅಂತ ಇರ್ತದೆ. ಯಾವುದೇ ಉಲ್ಲಂಘನೆ ನಮಗೆ ಇನ್ಸ್ಪೆಕ್ಷನ್ ಮಾಡುವಾಗ ಪ್ರೀಮಿಯರ್ ಬಿಲ್ಡಿಂಗ್ ಮತ್ತೆ ಆಕ್ಯುಪೇಷನ್ ಕೊಟ್ಟಿಲ್ಲ. ಆ ರಸ್ತೆ ತೋರ್ಪಿಲ್ಲ ಅವರು
12 ಫೀಟ್ ಆಗಿ 24 ಫೀಟ್ ಹೋಗ್ಲಿಲ್ಲ. ಅದಕ್ಕೆ ಅವರು ಕೋರ್ಟ್ಗೆ ಹೋಗಿದ್ದಾರೆ, ಇಂಜೆಕ್ಷನ್ ತಗೊಂಡು ಮಾಡುವ ಸಂದರ್ಭದಲ್ಲಿ ಯಾವುದೇ ಉಲ್ಲಂಘನೆ ನಮಗೆ ಕಂಡು ಬಂದಿರುವುದಿಲ್ಲ. ಮತ್ತೆ ಅದರ ಬಗ್ಗೆ ಒಂದು ಕೋರ್ಟ್ ಅಲ್ಲಿ ಕೇಸ್ ಒಂದು ಪೆಂಡಿಂಗ್ ಇದೆ, ದಾರಿ ಹಾಕಿರೋ ಬಗ್ಗೆ. ನಮ್ಗಲ್ಲ, ಅವರಿಗೆ ಮತ್ತೆ ಬೇರೆ ನಗರಸಭೆ ಸಂಬಂಧ ಇಲ್ಲ. ಇದಕ್ಕೆ ಸಂಬಂಧಪಟ್ಟದೆ, ರಸ್ತೆಗೆ ಸಂಬಂಧಪಟ್ಟದೆ ಕೋರ್ಟ್ ನಲ್ಲಿ ಉಂಟು. ಸೆಟ್ ಬ್ಯಾಕ್ ಬಿಡ್ಲಿಲ್ಲ ಅಂತ, ರಸ್ತೆ ಬಿಡ್ಲಿಲ್ಲ. ನಾವು ಕೊಟ್ಟು ಹೋದಲ್ಲ, ಅವರು ಅವ್ರು ಹೋದದ್ದು ಸರಿ. ಸೆಟ್ ಬ್ಯಾಕ್ 24 ಫೀಟ್ ಬಿಡ್ಲಿಲ್ಲ ಅಂತ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಆದ್ರೆ ರೋಡ್ ತೋರಿಸಿದ್ದಾರೆ, ಆ ರೋಡ್ ತೋರಿಸಿದ್ದಾರೆ, ತೋರಿಸಲೇ ಇಲ್ಲ ಆ ರೋಡ್ ಅಲ್ಲಿ. ಯಾವ ಬಿಲ್ಡಿಂಗ್ ನಾವು ಇವ್ರು ನೋಡ್ಬೇಕಲ್ಲ ನಗರಸಭೆಯವರು. ನಾವೇನು ಕೊಡ್ಲಿಲ್ಲ. ಪ್ರೀಮಿಯರ್ ಬಿಲ್ಡಿಂಗ್ ನಂಗೆ ಆಗಿದೆ, ಆಕ್ಯುಪೆನ್ಸಿ ಕೊಡ್ತಾರೆ. ಅದು ಡಿಗ್ರಿಯಲ್ಲಿ ಇಬ್ರು ನೆಗೋಸಿಯೇಷನ್ ಮಾಡಿ ಅವರಿಗೆ ಈಸ್ಮೆಂಟ್ ರೈಟ್ ಅಂತೇಳಿ 3.6 ಮೀಟರ್ ಅನ್ನು ಕೊಟ್ಟಿರುವಂತದ್ದು. ಅದು ರಿವೈಸ್ ನಕ್ಷೆಯಲ್ಲಿ ಅದು ತೋರಿಸಿದೆ. ರಸ್ತೆಗೆ ಕೋರ್ಟ್ ಆರ್ಡರ್ ಪ್ರಕಾರ ಏನು ಡಿಗ್ರಿ ಆಗಿದೆ ಅದು ರಿವೈಸ್ ನಕ್ಷೆಯಲ್ಲಿ ತೋರಿಸಿದ್ದಾರೆ. ಆಲ್ರೆಡಿ ನಕ್ಷೆಯಲ್ಲಿ ಇದೆ ಹೈಕೋರ್ಟ್ ನಲ್ಲಿ ಉಂಟೀಗ. ಸರಿ ಸರಿ. ಅದು ಮೂಲ ದಾಖಲೆಯಲ್ಲಿ ಸರ್ವಿಸ್ ಮಾಡ್ಬೇಕಾದ್ರೆ ಏನಾದ್ರು ಮಾಡ್ಬೇಕು. ಇನ್ಕ್ಲೂಡಿಂಗ್ ಒಟ್ಟಾಗಿ ಒಂದು ಈಗಲ್ಲ ಥರ್ಡ್ ಪಾರ್ಟಿ ಮಾಡಬಹುದು ವರ್ಕ್ಗಳಿಗೆ ಮಾತ್ರ. ಈ ಬಿಲ್ಡಿಂಗ್ ಹೈಕೋರ್ಟ್ ನಲ್ಲಿ ಉಂಟೀಗ. ಸರಿ ಸರಿ. ಅದು ಮೂಲ ದಾಖಲೆಯಲ್ಲಿ ಕೊಟ್ರು ಅಂತ ಹೇಳಿ ನೀವು ಅದನ್ನು ಇನ್ಸ್ಪೆಕ್ಷನ್ ಮಾಡಿದ್ರಾ? ಅಲ್ಲಿ 24 ಫೀಟ್ ಉಂಟು, ಈಗ ಆಕ್ಯುಪೆನ್ಸ್ ಹೋಗೋಗಿ ಕೊಟ್ಟರೆ ನೋಡ್ಲೇಬೇಕಲ್ಲ. ನಾನು ಹೇಳುದು, ನಾನು ಅಧ್ಯಕ್ಷರಾಗಲಿ ಕಮಿಷನರ್ ಥರ್ಡ್ ಪಾರ್ಟಿ ಅದನ್ನು ಇನ್ಸ್ಪೆಕ್ಷನ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರಿ ಆದ್ಮೇಲೆ ಎಲ್ಲ ನೀವು ಆಕ್ಯುಪೆನ್ಸ್ ಕೊಟ್ಟ ಮೇಲೆ ಎಕ್ಸ್ಟೆನ್ಷನ್ ಮಾಡೋದಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳುವಂತ 3 ಫೀಟ್ 4 ಫೀಟ್ ಆಚೆ ಬಂದಿದೆ, ಕನ್ಫರ್ಮ್ ಮಾಡಿ ನೀವು. ಅದು ಇನ್ನೊಂದು ಎಂಟು ಮುಗಿತಲ್ಲಿ ಇದು ಪ್ರೀಮಿಯರ್ ಮಾತಾಡ್ತಾರೆ. ಎಲ್ಲರಿಗೂ ಗೊತ್ತಾಗ್ತದೆ ರೋಡ್ ಮಧ್ಯದ ಡಿವೈಡರ್ಗೆ ಕಂಬ ಹಾಕಿದ್ದಾರೆ. ಎಲ್ಲಿ ಆ ದೊಡ್ಡ ಕಂಬ, ಅದನ್ನು ಸ್ವಲ್ಪ ಹೊರಗೆ ಹಾಕಿ ಜನರಿಗೆ ಸ್ವಲ್ಪ ಅಲ್ಲಿ ಸಂಚಾರಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಯಾಕಂದ್ರೆ ರಸ್ತೆಯಲ್ಲೇ ಉಂಟು, ಅಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಇರಲಿಲ್ಲ, ಈಗ ರಸ್ತೆ ಮಧ್ಯದಲ್ಲಿ ಹಾಕಿದ್ದಾರೆ ದೊಡ್ಡ ಕಂಬ. ಅದನ್ನೇನು ಶಿಫ್ಟ್ ಮಾಡ್ಲಿಕ್ಕೆ ಚಾನ್ಸ್ ಉಂಟಾ? ನಗರಸಭೆಗೆ ಆಕ್ಷನ್ ಏನಾದ್ರು ಉಂಟಾ? ಮಾಡಬಹುದಂತ ಹೇಳಿ ನಿಮ್ಮ ಗಮನ ತರಬೇಕು.